ಆಗಲೇಬೇಕು. ಜಿಲ್ಲಾಧಿಕಾರಿ ವರ್ಗಾವಣೆ ಆಗಲೇಬೇಕು. ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಮಕ್ಕಳ ಅನ್ನಕ್ಕೆ ಕಣ್ಣು ಹಾಕ್ತಿರುವ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿರುವ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ವಸತಿ ಶಾಲೆಗಳಿಗೆ ಏನು ಗುಣಮಟ್ಟದ ಆಹಾರ ಪದಾರ್ಥಗಳು ವಿದ್ಯಾರ್ಥಿ ನಿಲಯಕ್ಕೆ ಸಪ್ಲೈ ಮಾಡಬೇಕಾಗಿತ್ತು. ಆದರೆ ಗುತ್ತಿಗೆದಾರರು ಇವತ್ತು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ವಿದ್ಯಾರ್ಥಿಗಳಿಗೆ ಅನ್ನಕ್ಕೆ ಕಣ್ಣು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ನಾವು ದಾಖಲೆ ಸಮೇತವಾಗಿ ಪತ್ರಿಕಾಗೋಷ್ಠಿ ಆಗಿರ್ಬೋದು, ಸಂಬಂಧಪಟ್ಟ ಏನು ಇಲಾಖೆಯ ಆಯುಕ್ತರ ದಯಾನಂದ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹಿಂದುಳಿದ ವರ್ಗದ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಸರ್ಕಾರಕ್ಕೂ ಎಲ್ಲರೂ ಗಮನಕ್ಕೂ ಕೂಡ ತಂದರೂ ಕೂಡ ಇಲ್ಲಿವರೆಗೆ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಭಾಗ ಅಭಿವೃದ್ಧಿ ಮಾಡೋಕ್ಕೆ ಬಂದಿಲ್ಲ, ಲೂಟಿ ಮಾಡೋಕ್ಕೆ ಬಂದಾರ. ಅದಕ್ಕೆ ಈ ಅಧಿಕಾರಿಗಳು ರಾಜಕಾರಣಿಗಳು ಬೆಂಬಲವಾಗಿ ನಿಂತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅದರ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ತಿಂತಕ್ಕಂಥ ಅನ್ನಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೋಗಸ್ ಬಿಲ್ ಮಾಡ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗಬೇಕು. ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಬೇಕು. ಇವತ್ತು ಯಾಕಂದರೆ ನಾವು ಶಾಂತಿಯುತವಾದ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು RC ಅವರ ಕಚೇರಿಗೆ ನಾವು ಆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ನೀವೇನಾದರೂ 2-3 ದಿನದ ಒಳಗಾಗಿ ಇಲ್ಲಿ ಇರ್ತಕ್ಕಂಥ BCM ಇಲಾಖೆ DD ಸೋಮಶೇಖರ್ ಮತ್ತು ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ಅರೀಫ್ ಮತ್ತು ವಾರ್ಡನ್ಗಳು, ತಾಲೂಕು ಕಲ್ಯಾಣಾಧಿಕಾರಿಗಳು ಇವ್ರಿಗೇನಾದರೂ ಕೂಡಲೇ ವಜಾ ಮಾಡಲಿಲ್ಲ ಅಂದ್ರೆ ನಾವು ಮತ್ತು ಇಲ್ಲಿರ್ತಕ್ಕಂಥ ಏನು ಈ ಒಂದು ಅಕ್ರಮಕ್ಕೆ ಬೆಂಬಲ ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾಗಿರ್ಬೋದು ಮತ್ತು ಈ ಇಲಾಖೆಯ ಏನು ಆಯುಕ್ತರಾದಂಥ ದಯಾನಂದ ಅವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಒಂದು ಬೆಂಬಲಕ್ಕೆ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳಿಗೆ ಭ್ರಷ್ಟಾಚಾರಕ್ಕೆ ಒಂದು ಕುಮ್ಮಕ್ಕು ಕೊಡಲಾಕುತ್ತಾರೆ. ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇಲಾಖೆಯ ಏನು ಈ ಒಂದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಈ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಗಮನಕ್ಕಿದ್ರೂ ಕೂಡ ಆ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟರೆ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. CM ಸಿದ್ದರಾಮಯ್ಯಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಅವರು ರಾಜೀನಾಮೆ ತಗೋಬೇಕು. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕು. CM ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಏನಂತಾರೆ. ಇವತ್ತು BCM ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಏನು ವಸತಿ ನಿಲಯದಾಗ ಇರ್ತಕ್ಕಂಥವ್ರು ಎಲ್ಲರೂ ಅಹಿಂದ ಮಕ್ಕಳೇ ಅಂಥವ್ರು ಒಟ್ಟಿಗೆ ಹೊಡಿತಾ ಇದ್ದಾರೆ. ಅವ್ರು ಅನ್ನಕ್ಕೆ ಅನ್ನ ಹಾಕ್ತಾ ಇದ್ದಾರಲ್ಲ, ಇಂಥ ಭ್ರಷ್ಟ ಅಧಿಕಾರಿಗೆ ಕೂಡಲೇ ವಜಾ ಮಾಡಿ ಉನ್ನತ ಮಟ್ಟ ತನಿಖೆ ಆಗಬೇಕು. ಇಲ್ಲಾಂದ್ರೆ ನಾವು ಸುವರ್ಣಸೌಧ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತೀವಿ. ಶ್ರವಣಕುಮಾರ್ ಡಿ ನಾಯಕ್. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಬಡ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರಿ ಒಂದು ಸೌಲಭ್ಯದ ಉಪಯೋಗ ಪಡ್ಕೊಂಡು ನಾವು ವಿದ್ಯಾವಂತರಾಗಿ ಏನರ ಮನೆತನಕ್ಕೆ, ಊರಿಗೆ, ರಾಜ್ಯಕ್ಕೆ ಹೆಸರು ತರಬೇಕು, ದೇಶಕ್ಕೆ ಹೆಸರು ತರಬೇಕು ಅಂತ ಏನರ ಸಾಧನೆ ಮಾಡಬೇಕಂತ ಬಂದು ಇವತ್ತು ದಿವಸ ವಸತಿ ನಿಲಯಗಳಲ್ಲಿ ಒಂದು ಸರ್ಕಾರದ ಒಂದು ಸೌಲಭ್ಯ ಪಡೆದು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಇವತ್ತು ದಿವಸ ಆ ವಿದ್ಯಾರ್ಥಿಗಳ ಅನ್ನಕ್ಕೆ ಕಣ್ಣು ಹಾಕುತ್ತಿರುವಂಥ ಗುತ್ತಿಗೆದಾರರು, ವಾರ್ಡನ್ಗಳು, DD ಅವರು ಮತ್ತು ಮೇಲ್ವಿಚಾರಣಾಧಿಕಾರಿಗಳು ಮತ್ತು ದಯಾನಂದ ಅವರು ಯಾರು ಆಯುಕ್ತರು ಮತ್ತು ಅವರಿಗೆಲ್ಲ ಬೆಂಬಲವಾಗಿ ನಿಂತಿರುವಂಥ ಜಿಲ್ಲಾಧಿಕಾರಿಗಳು, COಗಳು, ಉಸ್ತುವಾರಿ ಸಚಿವರು ತಂಗಡಿಗೆ ಅವರಿಗೆ ಇವರೆಲ್ಲರಿಗೆ ನಾಚಿಕೆ ಬರಬೇಕು. ಯಾಕಂದರೆ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳುವಂತೆ 1 ಕೋಟಿ ರೂಪಾಯಿ ಬಜೆಟ್ ಬಂತಂದ್ರೆ ನಮಗೆ 40% ಕೊಡ್ತಾರೆ, 60% ಅವರೇ ಮಜಾ ಮಾಡ್ತಾರೆ. ಬಡ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಅದ್ರಾಗ ನಾವು ಉಳಿಸ್ಕೊಂಡು ಅದ್ರಾಗ ಏನು ಅನ್ನ ಹಾಕ್ಬೇಕು ನಮಗೆ ತಿಳಿತಿಲ್ಲ. ನಾವು ಮಾನವ ದೃಷ್ಟಿ ನೋಡ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತಂತಾರೆ. ಇದು ಅನ್ಯಾಯದ ಪರಮಾವಧಿ ಇವ್ರು ಮಾಡ್ತಕ್ಕಂಥದ್ದು. ಆದರೂ ಕೂಡ ಇಂಥ ಗುತ್ತಿಗೆದಾರರಿಗೆ, ಇಂಥ DD ಅವರಿಗೆ, ಇಂಥ ವಾರ್ಡನ್ಗಳಿಗೆ, ಇಂಥ ತಾಲೂಕು ಅಧಿಕಾರಿಗಳಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ಬೋದು, ತಂಗಡಿಗರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮುಂದಾದರೂ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾರಲ್ಲ ಮಾತು ಆಡಾಗ ಆಚಾರ ತಿನ್ನಕ್ಕೆ ಬದಲಿಕೆ ಅಂತ ಹಂಗೆ ಆಗಬಾರ್ದು. ಮಕ್ಕಳ ಭವಿಷ್ಯಕ್ಕೆ ಕಣ್ಣು ಹಾಕುವಂಥವ್ರಿಗೆ ಕೂಡಲೇ DD ಅವರಾಗಿರ್ಬೋದು, ಆರಿಫ್ ಮೊಹಮ್ಮದ್ ಆಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ವಾರ್ಡನ್ಗಳು ಕೂಡಲೇ ಅವರನ್ನು ವಜಾಗೊಳಿಸಬೇಕು. ದಯಾನಂದ ಅವರನ್ನು ವರ್ಗಾವಣೆ ಮಾಡಬೇಕು ಆ ಕುರ್ಚಿಯಿಂದ. ಇದನ್ನೇನಾದರೂ ನೀವು ತಡೆ ಹಿಡಿದಿದ್ದೆ ಆದರೆ ನಾವು 2 ದಿವಸಗಳಲ್ಲಿ ಇದು ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಹಿಂದೂ ಜಾಗೃತಿ ಸಮಿತಿ ಸೇರಿದಂತೆ ಸಮಾನ ಮನಸ್ಕರ ಸಂಘಟನೆಗಳು ಎಲ್ಲರೂ ಕೂಡಿ ನಾವು ಇಲ್ಲಿಂದ ಕಲಬುರಗಿಯಿಂದ ಬೆಳಗಾವಿ ಅಧಿವೇಶನ ಮುತ್ತಿಗೆ ಹಾಕಬೇಕಾದಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಉಸ್ತುವಾರಿ ಸಚಿವರಿಗೆ, ತಂಗಡಿಗೆ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀನಿ. ಕೂಡಲೇ ಜಿಲ್ಲಾಧಿಕಾರಿಗಳನ್ನು ಕಲಬುರಗಿಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾರೆ. ಈ ವಿಚಾರ ಏನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ CM ಸಚಿವರು ಇವತ್ತಿನ ದಿವಸ
ಎಲ್ಲರೂ ಬೆಳಗಾವಿ ದಿವಸದಿಂದ ಟೀ ಕುಡಿದ ಕೇಸಿಂದ ಪಾರ್ಟಿ ಮಾಡ್ಲಕತ್ತಾರ. ರೈತರ ಬಗ್ಗೆ ಕಾಳಜಿ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಸರ್ಕಾರ ಬಂದಿದ್ದೆ ಮಜಾ ಮಾಡ್ಲಕ್ಕ ಅನ್ನುವಂಥ ಒಂದು ಧೋರಣೆ ಹೊಂದ್ಯಾರ. ಇದು ಜನತೆ ನೆನಪಿನಲ್ಲಿ ಇಡ್ತಾರೆ. ಜನತೆಗೆ ಎಲ್ಲನೂ ಗೊತ್ತಾಗ್ಲತ್ತದ. ಇವ್ರಿಗೆ ಯಾವುದು ಬೇಕಾಗಿಲ್ಲ, ಮಕ್ಕಳ ಭವಿಷ್ಯ ಬೇಕಾಗಿಲ್ಲ, ರೈತರ ಭವಿಷ್ಯ ಬೇಕಾಗಿಲ್ಲ. ಇವ್ರಿಗೆ ಯಾವ ಕೆಲಸಕ್ಕೆ ಬರಲಾರ್ದು BJP ಕಾಂಗ್ರೆಸ್ನವರು ಇಬ್ಬರು ಕೂಡ ಒಂದೇ ಕೇಸಿಂದ ಕೆಲಸಕ್ಕೆ ಬರಲಾರ್ದ ವಿಷಯ ಚರ್ಚೆ ಮಾಡ್ತಾರೆ. ಆದರೆ ಯಾರನ್ನೂ ಕೂಡ ಜನದ ಪ್ರತಿನಿಧಿ ಅಲ್ಲಕ್ಕೆ ಅಯೋಗ್ಯರಾಗಿದ್ದಾರೆ. ಹಾಗೆ ಕೂಡಲೇ ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ವಿಧಾನಸೌಧ ಸುವರ್ಣಸೌಧ ಬೆಳಗಾವಿ ಮುತ್ತಿಗೆ ಹಾಕೋದು ನಾವು ಖಚಿತ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀವಿ. MS ಪಾಟೀಲ್ ನರ್ಬಾಳ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೊರಸಮಿತಿ.